ಹಾಂ ಫೋನು ಎಂತಕ್ಕೆ ಮೇಲೋದ್ರೆ ಲೌಡ್ ಸ್ಪೀಕರ್ ಕೊಟ್ಟಿದ್ಯಾ? ಏನು ಇಲ್ಲ ನನ್ನ ತಲೆಯಲ್ಲಿ ಇವಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಈ ರೀತಿ ಆಗಿದೆ ಅಂದರೆ ಮಂತ್ರಾಲಯದಿಂದ ರಿಟರ್ನ್ ಬರುವಾಗ ತರ್ಚ್ಕೊಂಡಿದ್ದು. ಹಿಂಗೆ ಏನೋ ಮಾತಾಡ್ತಾ ಇದ್ವಿ, ಅವಾಗ ನಂದು ಈ ಫಿಂಗರಲ್ಲಿ ನಾನು ಉಗುರು ಬೆಳೆಸಿದ್ದೀನಿ. ಸೊ ಅದು ಹಿಂಗೆ ಅಂದ್ಬಿಟ್ಟೆ, ಅದು ಹಿಂಗಾಗೋಯ್ತು. ಅದಾಗಿದ್ದೆ ಈ ಥರ ಆಗಿದೆ ಇವಾಗ. ಸೊ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ದೀರಾ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಇನ್ನೂ 2 ವಿಡಿಯೋ ಪೆಂಡಿಂಗ್ ಇದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಈ 5 ಡೇಸ್ ಕಂಪ್ಲೀಟಾಗಿ ಟ್ರಾವೆಲ್ ನೋಡಿದ್ದೀನಿ. ಮಂತ್ರಾಲಯಕ್ಕೆ ಹೋಗಿದ್ದು ಹಿಂಸೆ ಆಗಿಲ್ಲ, ಬಂದಿದ್ದು ಹಿಂಸೆ ಆಯಿತು. ಮತ್ತು ಅದು ನನಗೆ ನಾನ್ ಬ್ರೈಡಲ್ ವರ್ಕ್ ಇತ್ತು. ಸೊ ಚನ್ನರಾಯಪಟ್ಟಣಕ್ಕೆ ಹೋಗಿ ಬಂದೆ. ಇವಾಗ ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ. ಇವಾಗ ಊರಿಗೆ ಹೋದರೆ ಇನ್ನು ಒಂದು 15 ದಿನ ನಾನು ಅಲ್ಲೇ ಇರ್ತೀನಿ. ಮೈಸೂರು ಮನೆಗೆ ಬರಲ್ಲ. ಐ ಹೋಪ್ ನಾನು ಅಲ್ಲಿಂದ ವಿಡಿಯೋ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಪೂಜೆ ಮಾಡಬೇಕು. ಐಫೋನ್ 11 ಚಾರ್ಜರ್ ವೈರ್ ಬರುತ್ತೆ ಅಲ್ಲ, ಅದು ಇದಾಗ್ಬಿಟ್ಟಿದೆ, ಕಟ್ಟಾಗ್ತಾ ಇದೆ. ಪ್ರಾಪರಾಗಿ ಚಾರ್ಜ್ ಆಗ್ತಾಯಿಲ್ಲ. ಹೊಸ ಚಾರ್ಜರ್ನ ಬುಕ್ ಮಾಡಬೇಕು, ಬುಕ್ ಮಾಡೋಕ್ಕಾಗಲಿಲ್ಲ. ಬೆಂಗಳೂರಿಗೆ ಹೋದಾಗ ಒರಿಜಿನಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಮಗಾಗಿದ್ದು ಆ ಸ್ಟ್ರೆಸ್ಸಲ್ಲಿ ನಾವು ತೊಗೊಳೋದಕ್ಕೂ ಆಗಿಲ್ಲ. ಫೋನ್ ಚಾರ್ಜ್ ಹಾಕೋದಂತೂ ತುಂಬ ಹಿಂಸೆ ಆಗ್ತಾಯಿದೆ. ಬಟ್ ಇಂಪಾರ್ಟೆಂಟಾಗಿ ಇದೇ ಫೋನಲ್ಲಿ ಎಲ್ಲನೂ ಇರೋದು, ಎವ್ರಿಥಿಂಗ್ ಇರೋದು ಇದೇ ಫೋನಲ್ಲಿ. ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನೂ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಬಿಕಾಸ್ ನಾನು ಅಷ್ಟು ಎಫರ್ಟ್ ಹಾಕಿ ತೊಗೊಂಡಿದ್ದಂಥ ಫೋನ್ ಇದು. ನಾನು ಇದರಿಂದ ಏನೂ ಟ್ರಾನ್ಸ್ಫರ್ ಮಾಡಿಲ್ಲ, ಎಲ್ಲ ಇದರಲ್ಲೇ ಇದೆ. ಸೊ ನೋಡಬೇಕು ನಾನು. ಮತ್ತು ಇವಾಗ ಹೋಗ್ತಾನೆ ಅದ ಶಾಪಲ್ಲಿ ಐಫೋನ್ ಚಾರ್ಜರ್ ತೊಗೊಳ್ಳೋಣ ಅಂತ, ಮತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಸದ್ಯಕ್ಕೆ ನಿಮ್ಮ ಜೊತೆ ಮಾತಾಡ್ತಾರೆ, ನಾನು ಮಾತಾಡಿಕೊಂಡೇ ಇದ್ಬಿಡ್ತೀನಿ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಗೊತ್ತಾಗಲ್ಲ. ನಾನು ರೀಸೆಂಟಾಗಿ ಏನೋ ನೈಕಾದು ಸೇಲ್ ಇತ್ತಲ್ಲ, ಅದರಲ್ಲಿ ಹಾಕಿದ್ದೆ ರೆಕಮೆಂಡೇಷನ್ಸ್ಗೆ. ಅದರಲ್ಲಿ ತುಂಬ ಜನ ರೆಸ್ಪಾಂಡ್ ಮಾಡಿದ್ದೀರಾ. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಜನ ಐಫೋನ್ ಪ್ರಾಡಕ್ಟ್ ಬಗ್ಗೆ ಮತ್ತು ಪ್ಲಮ್ದು ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆನೂ ರಿವ್ಯೂ ಕೊಡಿ ಅಂತ ಹೇಳಿದ್ದೀರಾ. ಸದ್ಯಕ್ಕೆ ಈಗಿರೋ ಪ್ರಾಡಕ್ಟ್ಸ್ಗೆಲ್ಲ ಖಾಲಿ ಆಗಬೇಕು, ಆಮೇಲೆ ಮತ್ತೆ ನಾನು ಪರ್ಚೇಸ್ ಮಾಡೋಕ್ಕಾಗೋದು. ಇವಾಗ ಇಷ್ಟು ಪ್ರಾಡಕ್ಟ್ ಇನ್ನೂ ಸ್ವಲ್ಪ ದಿನಕ್ಕಾಗುತ್ತೆ, ಓಕೆನಾ? ಅದು ಆದಷ್ಟು ಖಾಲಿ ಆದ ತಕ್ಷಣವೇ ತರಿಸಿ ನಾನು ಅದ್ರದ್ದು ಎಲ್ಲ ರಿವ್ಯೂಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮತ್ತೆ ನಾನು ಈಗಲೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಖಾಲಿ ಆದಮೇಲೆ ನಾನು ಮತ್ತೆ ಪರ್ಚೇಸ್ ಮಾಡೋಕ್ಕಾಗೋದು. ಇಫ್ ಇನ್ ಕೇಸ್ ಆ ಬ್ರ್ಯಾಂಡವ್ರು ನನಗೇನಾದರೂ ಕಳಿಸ್ಕೊಟ್ರೆ ಲಕ್ಕಿಲಿ ಅದು ಬೇರೆ ವಿಚಾರ. ನಾನು ಬಂಡವಾಳ ಹಾಕಿ ತೊಗೋಬೇಕು ಅಂದರೆ ನನಗೂ ಪಣ ಬೇಕಲ್ವಾ? ಸೊ ಇದೆಲ್ಲ ಖಾಲಿ ಆದ ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಓಕೆನಾ? ಅಪ್ಪ ದೇವರೇ ಭಗವಂತ, ನನ್ನ ಕಾಲು ಯಾವ ಥರ ಇದೆ ಏನು ಎತ್ತ ಅಂತ ನಾನು ಸಣ್ಣ ಕ್ಲಿಪ್ಸ್ ಎಲ್ಲ ನಾನು ಹಾಕಿದ್ದೀನಿ. ಅಬೌಟ್ ಡ್ರೈ ಸ್ಕಿನ್, ಎಷ್ಟು ಪ್ರಾಬ್ಲಮ್ ಇರುತ್ತೆ ಡ್ರೈ ಸ್ಕಿನ್ ಇರೋರಿಗೆ, ಅದರಲ್ಲೂ ನಂತರ ಇರೋರ್ಗಂತೂ ಕಾಲು ಲಿಟ್ರಲಿ ಒಂಥರ ಫೀಲ್ ಆಗಿಬಿಡುತ್ತೆ. ಫಾರ್ ಬೆಟರ್ ನನಗೆ ಇವಾಗ ಪರವಾಗಿಲ್ಲ. ಬಿಫೋರ್ ನನಗೆ ತುಂಬ ಅಂದರೆ ತುಂಬಾ ವಿಚಿತ್ರವಾಗಿತ್ತು ನನ್ನ ಲೆಗ್ಗು, ಕಂಪ್ಲೀಟಾಗಿ ಆವಿನ ಪೊರೆ ಥರನೇ ಇದ್ದಿದ್ದು. ಇವಾಗ ಸ್ವಲ್ಪ ನಾನು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ ಮೇಲೆ ಸ್ವಲ್ಪ ಸರಿ ಹೋಗಿದೆ. ನಾವು ಕೂಡ ಅದನ್ನು ಹೆಂಗೆ ಹೇಳಲಿ, ಪ್ರತಿದಿನವೂ ನಾನು ಕ್ರೀಮ್ನ ಯೂಸ್ ಮಾಡಿ ರ್ಯಾಪ್ ಮಾಡಬೇಕು. ನನಗೆ ಪ್ರತಿದಿನ ಪ್ರೊಸೀಜರ್ ಮಾಡೋಕ್ಕಾಗ್ದಲ್ಲೇ ಸ್ವಲ್ಪ ಮತ್ತೆ ತುಂಬ ಈ ಚಳಿಗಾಲ ಬಂದಾಗ ತುಂಬಾ ಡ್ರೈ ಆಗಿಬಿಟ್ಟಿದೆ. ಅದನ್ನು ಸರಿ ಮಾಡಬೇಕು. ಚಳಿಗಾಲ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಆಗುತ್ತೆ, ನಾರ್ಮಲಾಗೇ ಡ್ರೈ. ಅಂಥದ್ರಲ್ಲಿ ಚಳಿಗಾಲದಲ್ಲಿ ಜಾಸ್ತಿನೇ ಡ್ರೈ ಆಗಿರುತ್ತೆ ನನಗೆ. ಎವ್ರಿ ಡೇ ರ್ಯಾಪ್ ಮಾಡಿಕೊಂಡು ಅವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತೆ. ತುಂಬ ಕಮ್ಮಿ ಆಗಿತ್ತು ನನಗೆ ಟ್ರೀಟ್ಮೆಂಟ್ ತೊಗೊಂಡಾಗ ಇವಾಗ. ಬಟ್ ಇವಾಗ ಚಳಿಗಾಲ ಬಂದಮೇಲೆ ಸ್ವಲ್ಪ
ಮತ್ತೆ ಅದೇ ರೀತಿ ಆಗಿದೆ. ಇನ್ನು ಸ್ವಲ್ಪ ದಿನ ಅಲ್ಲ, ಮ್ಯಾನೇಜ್ ಆಗಿಬಿಡುತ್ತೆ. ಆಮೇಲೆ ನಾನು ಯಾವುದೇ ರೀತಿ ವ್ಯಾಕ್ಸ್ ಎಲ್ಲನೂ ಮಾಡಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾನು ಐಬ್ರೋನೇ ಶೇವ್ ಮಾಡ್ಕೋತೀನಿ ಅಂತಂದಮೇಲೆ ಲೆಗ್, ಹ್ಯಾಂಡ್ಸ್ ಎಲ್ಲನೂ ಕೂಡ ನಾನು ಶೇವೇ ಮಾಡೋದು. ಬಿಫೋರ್ ನೀವು ರೇಸರ್ ಯೂಸ್ ಮಾಡೋಕ್ಕೂ ಮುಂಚೆ ಶೇವಿಂಗ್ ಕಿಟ್ ಬರುತ್ತೆ, ಸೊ ಅದನ್ನೆಲ್ಲನೂ ಸ್ಪ್ರೇ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. ಸೋಪ್ ಯೂಸ್ ಮಾಡೋದು ಒಳ್ಳೇದಲ್ಲ, ಹಾಗೂ ಬೇಕು ಅಂದರೆ ಶೇವಿಂಗ್ದೇ ಸೋಪ್ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಎಮರ್ಜೆನ್ಸಿಗೆ ಒನ್ ಟೈಮ್ ಯೂಸ್ ಮಾಡ್ಕೊಳ್ಳಿ. ನಾನು ಈ ರೀತಿನೇ ರೇಸ್ ಮಾಡೋದು, ಡೌನ್ವರ್ಡ್ಸ್ ಟು ಅಪ್ವರ್ಡ್ಸ್. ಒನ್ ಟೈಮ್ ಆದಮೇಲೆ ಎಗೇನ್ ಸೆಕೆಂಡ್ ಟೈಮ್ ಮಾಡ್ತೀನಿ, ಏನಾದರೂ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕ್ಲಿಯರಾಗಿ ಹೋಗಲಿ ಅಂತ. ಅದಾದಮೇಲೆ ನೀಟಾಗಿ ಸುಮ್ಮನೆ ಸ್ಮೂತಾಗಿ ವಾಶ್ ಮಾಡ್ಕೋಬೇಕು ಲೆಗ್ಸ್ನ, ಫುಲ್ ರಬ್ ಮಾಡಬೇಡಿ ಆಯಿತಾ. ಈ ಪ್ರೊಸೀಜರ್ ಎಲ್ಲ ಆದಮೇಲೆ ಆಬ್ವಿಯಸ್ಲಿ ಅದನ್ನು ಕೂಡ ಕೇರ್ ಮಾಡಬೇಕಲ್ವ. ಸೊ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ, ನಿಮ್ಮ ಹತ್ರ ಯಾವ ಆಯಿಲ್ ಇರುತ್ತೆ ಅದನ್ನು ಅಪ್ಲೈ ಮಾಡಿ, ಇಲ್ಲ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ನಾನು ಪ್ಲಮ್ ಅವ್ರದ್ದು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಪ್ಲಮ್ ಅವ್ರದ್ದೇ ಮಾಯ್ಶ್ಚರೈಸರ್ ಇದೆ, ಅದನ್ನು ಅಪ್ಲೈ ಮಾಡ್ತೀನಿ. ಅದ್ರ ಮೇಲ್ಗಡೆ ಒಂದೊಂದ್ಸಲ ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಸೀರಿಯಸ್ಲಿ ನನ್ನ ಲೆಗ್ ಈ ರೀತಿ ಇರಲೇ ಇರಲಿಲ್ಲ ಬಿಫೋರ್. ಇವಾಗ ಪರವಾಗಿಲ್ಲ, ಮುಂಚೆ ಇನ್ನೂ ವಿಕಾರವಾಗಿತ್ತು. ನೀವು ನೋಡಿಲ್ಲ ಅಂತಂದರೆ ನಾನು ಹಳೆ ವೀಡಿಯೋಸ್ನ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನನಗೆ ಫ್ರಂಟ್ ಸೈಡಲ್ಲಿ ಮಾತ್ರ ಆ ರೀತಿ ಫುಲ್ ಡ್ರೈ ಆಗಿರೋದು, ಬ್ಯಾಕ್ ಸೈಡಲ್ಲೆಲ್ಲ ತುಂಬ ಕ್ಲಿಯರ್ ಆಗಿ ಇದೆ. ರೈಟ್ ಲೆಗ್ ಸ್ವಲ್ಪ ಜಾಸ್ತಿ ಇದೆ, ಲೆಫ್ಟ್ ಸೈಡ್ ಲೆಗ್ಗು ಸ್ವಲ್ಪ ಪರವಾಗಿಲ್ಲ, ಫಾರ್ ಬೆಟರ್. ಕಂಪ್ಯಾರಿಟಿವ್ಲಿ ಲೆಫ್ಟ್ ಸೈಡು ತುಂಬ ಕಮ್ಮಿನೇ ಇರೋದು. ನಾನು ಈ ರೀತಿ ಎಲ್ಲ ಶೇವ್ ಮಾಡಿ ಕ್ರೀಮ್ಸ್ ಎಲ್ಲ ಹಾಕ್ದಾಗ ಚೆನ್ನಾಗಿ ಕಾಣಿಸುತ್ತೆ ಕಾಲು, ತುಂಬ ಖುಷಿ ಆಗುತ್ತೆ. ಮತ್ತೆ ಅದು ಗ್ರೋ ಆಗುವಾಗ ಹಿಂಸೆ ಆಗುತ್ತೆ ನನಗೆ. ನಾನು ಆಲ್ರೆಡಿ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ರಿಂದ ಪ್ರಾಪರ್ ಆಗಿ ವಿಡಿಯೋಸ್ ಮಾಡಲಿಲ್ಲ, ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲಿಪ್ಸ್ನ ತೊಗೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಒಂದಿನ ಶೇವಿಂಗ್ಸ್ಗೆ ಅಂತಾನೇ ಪ್ರಾಪರಾಗಿ ಒಂದು ಲೆಂತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಲೆಗ್ಗು ಯಾವ ಥರ ಇದೆ ಅಂತ. ಫ್ರಂಟ್ ಸೈಡ್ ಮಾತ್ರ ನನಗಿರೋದು, ಬ್ಯಾಕ್ ಸೈಡ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನನಗೆ ನಾರ್ಮಲ್ ಆಗಿ. ನಿಮಗೆ ಯಾರಿಗೆಲ್ಲ ಈ ರೀತಿ ಡ್ರೈ ಸ್ಕಿನ್ ಇದೆ, ಯಾರೆಲ್ಲ ಈ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಸೊ ಡಿಸ್ಕಷನ್ ಮಾಡೋಣ. ನನಗೆ ಗೊತ್ತಿರೋದು ನಿಮಗೆ ತಿಳಿಸ್ಕೊಡ್ತೀನಿ, ನಿಮಗೆ ಗೊತ್ತಿರೋದು ನನಗೆ ತಿಳಿಸ್ಕೊಡಿ. ಹೋಪ್ ನಿಮಗೆ ಇದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಬಿಟ್ಟು ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದಕ್ಕೂ ಸರಿ ಹೋಗಲಿಲ್ಲ. ಬರೀ ಬೆಂಗಳೂರಿಂದ ಇಲ್ಲಿಗೆ, ಇಲ್ಲಿಂದ ಬೆಂಗಳೂರಿಗೆ, ಊರು, ಹಿಂಗೆ ಆಗ್ತಿದೆ ನನ್ನ ಲೈಫು. ಒಂದು ಕಡೆ ಸ್ಟೇಬಲಾಗಿ ನಿಂತ್ಕೋತಾನೆ ಇಲ್ಲ. ಒಂಥರ ಆಗಿದೆ. ಆ್ಯಂಡ್ ತುಂಬ ಜನ ಅಂದ್ಕೊಂಡಿದ್ದಾರೆ ನನ್ನ ಫೇಸಲ್ಲಿ ಪಿಂಪಲ್ಸ್, ನನಗೆ ಪಿಂಪಲ್ ಇದೆ ಅಲ್ಲ ರೀ ಇಲ್ಲಿ, ಇದೆಲ್ಲ ಕ್ಲಿಯರ್ ಆಗಿತ್ತು, ಇವಾಗ ಇದು ಬಂದಿದೆ, ಓಕೆನಾ. ಮತ್ತು ಇದನ್ನು ನಾನೇ ತರ್ಚ್ಕೊಂಡಿರೋದು ಇದನ್ನು, ಆಯಿತಾ. ತುಂಬ ಜನ ಅಂದ್ಕೊಂಡಿದ್ದಾರೆ ನನಗೆ ಪಿಂಪಲ್ಸ್ ಆಗ್ತಾ ಇರೋದು, ನಾನು ತುಂಬ ಸ್ಕಿನ್ ಕೇರ್ ಮಾಡ್ತೀನಿ ಮತ್ತು ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಪಿಂಪಲ್ಸ್ ಎಲ್ಲ ಬರ್ತಿದೆ ಅಂತ. ಟು ಬಿ ಆನೆಸ್ಟಾಗಿ ಆ ರೀಸನಿಂದ ಅಲ್ಲ ಗೈಸ್. ನನ್ನ ಸೈಕಲ್ ಸರಿ ಇಲ್ಲ, ಇರ್ರೆಗ್ಯುಲರ್ ಆಗಿದೆ. ನಾರ್ಮಲಾಗಿ 28-30 ಡೇಸಿಗೆ ನನ್ನ ಸೈಕಲ್ಸ್ ಇಲ್ಲ. ನಾರ್ಮಲಾಗಿ ನಾನು 2 ಮಂತ್ಸ್ 2.5 ಮಂತ್ಸಿಗೆ ಆಗೋದ್ರಿಂದ ಅದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಂಡ್ ಆಲ್ಸೋ ತುಂಬ ಜಂಕ್ ಫುಡ್, ಹೊರಗಡೆ ಏನಾದರೂ ಹೋದರೆ ಅಪರೂಪಕ್ಕೆ ಈಚೆ ಹೋದ್ರೂ ಒಂದು ವಾರ ತಿನ್ನೋದನ್ನೆಲ್ಲ ಒಂದೇ ಸಲ ತಿಂದ್ಬಿಡ್ತೀನಿ. ಅದು ನನಗೆ ಪ್ರಾಬ್ಲಮ್. ತುಂಬ ಈಚೆ ಕಡೆ ಹೋದಾಗ ತಿಂತೀನಿ, ಅದರಲ್ಲಿ ಈ 5 ಡೇಸ್ ಕಂಪ್ಲೀಟಾಗಿ ಈಚೆನೇ ತಿಂದಿರೋದು ನಾವು. ಸೊ ಈಚೆ ಇದ್ದಾಗ ಅಡ್ಜಸ್ಟ್ ಆಗಬೇಕು ಅನ್ನೋದು ಒಂದು ಕಡೆ ಆದರೆ, ನಾರ್ಮಲ್ ಡೇಸಲ್ಲಿ ಈಚೆ ಹೋದಾಗ ತುಂಬ ಗ್ಯಾಪ್ ಆಗಿಬಿಟ್ಟಿರುತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ತಿಂದ್ಬಿಡ್ತೀನಿ. ಅದರಿಂದ ನನಗೆ ಫೇಸಲ್ಲಿ ಈ ರೀತಿ ಪಿಂಪಲ್ಸ್ ಆಗೋದು. ಅದು ಬಿಟ್ಟರೆ ಬೇರೆ ಏನೂ ರೀಸನ್ ಇಲ್ಲ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸು ನಿಮಗೆ ರೆಕಮೆಂಡ್ ಮಾಡೋದೆಲ್ಲ ತುಂಬ ಜೆನ್ಯೂನ್ ಆಗಿರೋದನ್ನೇ ನಾನು ನಿಮಗೆ ರೆಕಮೆಂಡ್ ಮಾಡೋದು. ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ನಾನು ಇವತ್ತಿನವರೆಗೂ ಯಾವುದೇ ರೀತಿ ಪ್ರಮೋಷನ್ಸ್ನ ಮಾಡ್ತಾಯಿಲ್ಲ ಯೂಟ್ಯೂಬ್ ವೀಡಿಯೋದಲ್ಲಿ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನಾನು ಬಂಡವಾಳ ಹಾಕಿ ತೊಗೊಂಡಿರೋದನ್ನೇ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು, ಆಯಿತಾ. ದೆನ್ ಇವಾಗ ಸದ್ಯಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತೀನಿ, ಲೇಟ್ ಆಗಿಬಿಡುತ್ತೆ. ಮತ್ತು ಇನ್ನೂ ಒಂದು ವಿಚಾರ ಏನು ಅಂತ ಅಂದರೆ, ಲೈಕ್ ಕಾಲುಂಗ್ರ ಯಾರು ಹಾಕೊತೀವಲ್ಲ ಅವ್ರಿಗೆ ನಿಮಗೂ ನನ್ನ ಥರನೇ ಆ ಬೆರಳು ಬ್ಲ್ಯಾಕ್ ಆಗ್ತಿದ್ಯಾ ಅಂತ ನನಗೆ ಹೇಳಿ. ನನಗೆ ಅದರಲ್ಲಿ ನಡೀತಾ ಇದ್ದಂಗೆನೇ ತುಂಬ ಬ್ಲ್ಯಾಕ್ ಆಗುತ್ತೆ. ದಿನ ಉಜ್ಜಿ 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 ಸಾಕಾಗ್ಬಿಡುತ್ತೆ. ಏನು ಬೆರಳು ಬ್ಲ್ಯಾಕ್ ಆಗುತ್ತೆ, ಕಾಲುಂಗ್ರ ಬ್ಲ್ಯಾಕ್ ಆಗಲ್ಲ, ಬೆರಳು ಬ್ಲ್ಯಾಕ್ ಆಗುತ್ತೆ. ಆ ಸಂಧಿ ಎಲ್ಲನೂ ಫುಲ್ ಅಸಹ್ಯವಾಗಿ ಆಗ್ಬಿಟ್ಟಿರುತ್ತೆ. ನನಗೆ ಒಂದೊಂದ್ಸಲ ಕೋಪ ಬರುತ್ತೆ, ಏನು ಗುರು ಇದು ಅಂತ. ಬರೀ ಇವಾಗ ಮಧ್ಯಾಹ್ನದಷ್ಟಲ್ಲಿ ಒಂದ್ಸಲ ವಾಶ್ ಮಾಡ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ, ಸಂಜೆ ಅಷ್ಟಲ್ಲಿ ನಡೆದಾಡಿರ್ತೀರ್ವಾ, ಮತ್ತೆ ಆಗುತ್ತೆ ಹಾಗೇನೆ. ಏನು ಮಾಡೋದು ಈ ರೀತಿ ಆದರೆ ನಾವು? ಹೇಳಿ, ಯಾರಾದರೂ ರೆಕಮೆಂಡ್ ಮಾಡಿ ಏನಾದರೂ ಹೇಳಿ. ಬಟ್ ಕ್ಲೀನ್ ವಾಶ್ ಮಾಡ್ಕೊಂಡಾಗ ಹೋಗ್ಬಿಡುತ್ತೆ, ಮತ್ತೆ ಆಗುತ್ತೆ, ಮತ್ತೆ ಹೋಗ್ಬಿಡುತ್ತೆ, ಮತ್ತೆ ವಾಶ್ ಮಾಡ್ಕೊಳ್ಳೋದು.
ಈ ರೀತಿ ಆಗ್ತಿದೆ ನನಗೆ. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ದರೆ ನನಗೆ ಹೇಳಿ. ನಾನು ಅದನ್ನು ಬಿಚ್ಚಿ ನೀಟಾಗಿ ವಾಶ್ ಮಾಡಿಕೊಂಡು ಇದೇ ಪ್ರೋಸೆಸ್ಸಲ್ಲೇ ಇರ್ತೀನಿ. ತುಂಬ ಕಾಲೆಲ್ಲ ತುಂಬ ಒಡೆದಿದೆ, ಇಮ್ಡಿ ಎಲ್ಲನೂ. ದೇವಸ್ಥಾನದಲ್ಲಿ ನಾವು ಸ್ಲಿಪ್ಪರ್ ಯೂಸೇ ಮಾಡಿಲ್ಲ. ಹೋಗಿ ರೂಮಲ್ಲಿ ಬಿಟ್ಟಿದ್ದವರು ಆಲ್ಮೋಸ್ಟ್ 1.5 days ನಾವು ಸ್ಲಿಪ್ಪರ್ ಯೂಸ್ ಮಾಡೇ ಇಲ್ಲ. ರಿಟರ್ನ್ ನಾವು ಟ್ರೈನ್ ಹತ್ತಕ್ಕೆ ಅಂತ ಪ್ಯಾಕ್ ಮಾಡ್ಕೊಂಡು ಹೊರಟಾಗ್ಲೇ ನಾವು ಸ್ಲಿಪ್ಪರ್ ಯೂಸ್ ಮಾಡಿದ್ದು. ಸೊ ತುಂಬ ಒಡ್ಕೊಂಡಿದೆ. ಅದನ್ನು ಮತ್ತೆ ಫಿಲ್ ಮಾಡ್ಕೊಳ್ಳೋದಕ್ಕೆ ನನಗೊಂದು 10 days ಟೈಮ್ ಬೇಕು. ಈ ರೀತಿ ಇದೆ ನನ್ನ ಸಿಚುಯೇಷನ್. ಮಂತ್ರಾಲಯದಿಂದ ತಂದಿದ್ದ ಪ್ರಸಾದ ಎಲ್ಲ ನಾನು ಓಪನ್ ಮಾಡಿ ಪೂಜೆ ಮಾಡಬೇಕಿತ್ತು. ಮತ್ತು ಸ್ವಲ್ಪ ಒಂದಷ್ಟು ಪೂಜೆ ಐಟಮ್ಸ್ ತೊಗೊಂಡಿದ್ದೆಲ್ಲ ಅದೆಲ್ಲನೂ ಎತ್ತಿಡಬೇಕಿತ್ತು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಊರಿಗೆ ಹೋಗ್ಬಿಟ್ರೆ ಇಲ್ಲಿ ಎಲ್ಲನೂ ಮಾಡೋರು ಯಾರೂ ಇರೋಲ್ಲ. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಮಾಡಿ ಹೋಗ್ಬಿಟ್ರೆ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದು ಓಪನ್ ಮಾಡೋಕ್ಕೆ ಒಂದು 12ರಿಂದ 15 ದಿನ ಆಗಬಹುದು. ಸೊ ಅದಕ್ಕೇ ಏನೇ ಹೇಳಿ ಪೂಜೆ ಮಾಡೋಕ್ಕೆ ಇರುವಾಗ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ನನಗಂತೂ. ಶುರು ಮಾಡೋವರೆಗೂ ನನಗೆಲ್ಲನೂ ಕಷ್ಟನೇ, ಬಟ್ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಸಾಂಗ್ಸ್ ಎಲ್ಲ ಬರ್ತಾಯಿತ್ತು, ಎಲ್ಲಿ ಕಾಪಿರೈಟ್ ಇಶ್ಯೂ ಆಗಿಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ಅದನ್ನು ಎಷ್ಟು ಮ್ಯೂಟ್ ಮಾಡ್ಬೋದೋ ಅಷ್ಟು ಮ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ತುಂಬ ಜನ ಫೋಟೋ ಬಗ್ಗೆ ವಿಚಾರಿಸಿದ್ದೀರ, ದೇವ್ರ ಫೋಟೋ ಬಗ್ಗೆ. ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ, ಇದನ್ನು ಮೈಸೂರು ಮಂಡ್ಯದಲ್ಲಿ ನಾವು ಫೋಟೋನ ಕೊಟ್ಟು ಫ್ರೇಮ್ ಹಾಕ್ಸ್ಕೊಂಡಿರೋದು. ಇದು ತಂಜಾ ಪೈಂಟ್ ಅಲ್ಲ, ನಾವು ಫೋಟೋ ಫ್ರೇಮ್ ಹಾಕ್ಸ್ಕೊಂಡಿರೋದು. ಎಲ್ಲ ಕೆಲಸ ಆದಮೇಲೆ ಬಟ್ಟೆಗಳೆಲ್ಲ ಇದ್ದು ಎಲ್ಲನೂ ಮಡಚಿ ಇಟ್ಬಿಟ್ರೆ ಅವ್ರವ್ರ ಬಟ್ಟೆ ಕಡೆಗೆ ಎತ್ತಿಟ್ಕೊಂಡ್ಬಿಡ್ತಾರೆ. ನನ್ನ ಬಟ್ಟೆಗಳನ್ನ ನಾನೇ ಎತ್ತಿಟ್ಕೊತೀನಿ. ಸೊ ಮಡಚಿಡ್ತೀನಿ. ಅಪ್ಪಿ ಬಂದು ಯಾರ್ಯಾರ್ದು ನೋಡಿ ಡಿವೈಡ್ ಮಾಡ್ಕೊಂಡು ಇಡ್ತಾರೆ. ನನಗೆ ಎಷ್ಟು ಗೊತ್ತೋ ಅಷ್ಟು ಡಿವೈಡ್ ಮಾಡಿರ್ತೀನಿ. ಒಂದೊಂದು ಸಲ ಮೆಸ್ಸಪ್ ಆಗಿಬಿಟ್ಟಿರುತ್ತೆ, ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೇ ಅವನೇ ಬಂದು ಎತ್ತಿಟ್ಕೊತಾನೆ. ಯಾವುದು ವಾಷಿಂಗ್ ಬಟ್ಟೆ ಯಾವುದು ಇಡಲಿಲ್ಲ, ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟಿದ್ವಿ. ಆದರೂ ಲಾಸ್ಟಲ್ಲಿ ಬರುವಾಗ ಒಂದು ಸ್ವಲ್ಪ ಬಟ್ಟೆ ಇತ್ತು, ಬಂದು ಯಾವಾಗಲಾದರೂ ಬಂದಾಗ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಮಡಚಿ ಎಲ್ಲನೂ ಎತ್ತಿಟ್ಟಿದ್ದಾಯಿತು. ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ನಾಳೆ ಹೋಗೋಣ ಅಂತ ಫೋನ್ ಮಾಡಿ ಹೇಳ್ದೆ. ಹಾಗೆ ಈಚೆ ಹೋಗಬೇಕು, ರೆಡಿ ಆಗು ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ಈ ಡ್ರೆಸ್ನ ಹಾಕೋತಾ ಇದ್ದೀನಿ. ಫುಲ್ ಅಂಬ್ರೆಲಾ ಥರ ಇದೆ. ಸೊ ಹೇಗೆ ಇಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಈ ಡ್ರೆಸ್ಗಳೆಲ್ಲ. ಅದೊಂದು ಬೇಜಾರು. ಮತ್ತು ಇದನ್ನು ಐರನ್ ಮಾಡೋಕ್ಕಾಗಲ್ಲ. ಇದು ಕಾಟನೂ ಅಲ್ಲ ಬೇರೆನೂ ಅಲ್ಲ. ಇದು ಯಾವ ಥರ ಬಟ್ಟೆ ಅನ್ನೋದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಓಕೆನಾ, ಇದನ್ನು ಹಾಕ್ಕೊಂಬರ್ತೀನಿ. ಏನು ತೊಗೊಂಡೆ ಅಂತ ಹೇಳಲೇ ಇಲ್ಲ ಅಲ್ಲ ಮಂತ್ರಾಲಯದಲ್ಲಿ. ಓಕೆ, ನಾನು ಈ ಒಂದು ಬಳೆ ತೊಗೊಂಡೆ. ಓಕೆನಾ, ಅದಾದಮೇಲೆ ಇದೊಂದು ಜುಮ್ಕ ತೊಗೊಂಡೆ. ಆಯಿತಾ, ಪವಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಅವಳನ್ನ ಅಲ್ಲಿ ಮೀಟಾಗಿ ಹಂಗೆ ಓಡಿ ಬಂದುಬಿಟ್ವಿ. ನನಗೆ ಪ್ರಸಾದ ಕೊಡಬೇಕು, ಇದೆಲ್ಲ ಕೊಡಬೇಕು ಅನ್ನೋದು ನನಗೆ ಮರ್ತೇ ಹೋಯಿತು. ಮತ್ತು ಇದೊಂದು ಬಳೆ ತಗೊಂಡೆ. ಓಕೆನಾ, ಇವಾಗ ಅವಳಿಗೀಗ ಏನು ಕೊಡದೆ ಇರೋದಕ್ಕೆ ನಾನೇ ಯೂಸ್ ಮಾಡ್ತೀನಿ. ಅವಳಿಗೆ ನೆಕ್ಸ್ಟ್ ಸಲ ಎಲ್ಲಾದರೂ ಹೋದಾಗ ತೊಗೊಬಂದು ಕೊಡ್ತೀನಿ. ಇನ್ನು ಮತ್ತೆ ನಾವು ಈ ಮಂತಂತೂ ನಾವು ಮೀಟ್ ಆಗೋಲ್ಲ. ಇಟ್ಸ್ ಟೇಕ್ ಟೈಮ್ ಐ ಥಿಂಕ್ ಮತ್ತೆ ನಾವು ಮೀಟ್ ಆಗೋದಕ್ಕೆ. ಅದಾದಮೇಲೆ ಇದು ಸ್ಯಾರಿದು ಪಿನ್ ತೊಗೊಂಡೆ. ಗೋಲ್ಡ್ ಕಲರ್ ಒಂದು, ಸಿಲ್ವರ್ ಕಲರ್ ಒಂದು ತೊಗೊಂಡೆ. ಇಷ್ಟೇ. ಮತ್ತು 2 ಜೊತೆ ಬಳೆ ತೊಗೊಂಡೆ. ಆಯಿತಾ, ಇವಾಗ ಸದ್ಯಕ್ಕೆ ನಾನು ಈ ಬಳೆನ ಹಾಕೋತೀನಿ. ಕಟ್ ಮಾಡಬೇಕು. ಅಪ್ಪ, ಇವಾಗ ಕಟರ್ಗೆ ಎದ್ದೋಗ್ಬೇಕಲ್ಲ ಅಂತ ಅಂದ್ಕೊಂಡೆ. ಇಲ್ಲೇ ಐತೆ. ಇದೊಂದು ಸಿಂಗಲ್ ಬಳೆ ಹಾಕೋತೀನಿ, ಸಾಕು ಅಷ್ಟೆ. ಐ ಆಮ್ ರೆಡಿ ಟು ಗೋ. ಇದೆಲ್ಲ ಮತ್ತೆ ಇಲ್ಲೇ ಇಟ್ಬಿಡೋದು, ಯಾಕೆಂದರೆ ನಾಳೆ ಮತ್ತೆಲ್ಲ ನಾನು ಪ್ಯಾಕ್ ಮಾಡಬೇಕಾ ಏನೋ ಅಂತ ನೋಡಬೇಕಲ್ಲ, ಅದಕ್ಕೆ. ಸೊ ಕಂಪ್ಲೀಟ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಿಂದೆ ಏನೇ ಕಾಣಿಸಿದ್ರು ಇಗ್ನೋರ್ ಮಾಡಿ. ಕಾಣಿಸ್ತಿದ್ಯಾ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಸಾರಿ. ಸೊ ಇದಕ್ಕೆ ಪ್ಯಾಂಟ್ ಇದೆ ಆ್ಯಂಡ್ ಆಲ್ಸೋ ಇದಕ್ಕೆ ಪ್ಯಾಂಟ್ ಜೊತೆಗೆ ದುಪ್ಪಟ್ಟನೂ ಇದೆ. ನನಗೆ ಅದ್ರ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಇದು ಫುಲ್ಲಾಗಿ ಹಿಂಗೆ ಕವರ್ ಆಗೋದ್ರಿಂದ ನಾನು ಪ್ಯಾಂಟ್ ಹಾಕಲ್ಲ.
ಸಾಕಲ್ಲ? ಹಿಂಗೆ ಕಾಣಿಸ್ತಿದೆ ಗುರು ಇದು. ಆ ಸೊಳ್ಳೆ ಬ್ಯಾಟ್ ಚಾರ್ಜ್ಗೆ ಹಾಕಬೇಕು, ಚಾರ್ಜ್ ಹುಡುಕಿ ಸಾಕಾಗ್ಬಿಡ್ತು ನನಗೆ. ಸೊ ಇವೆಲ್ಲ ಹೀಗೆ ಇದೆ. ಬಂದು ಎತ್ತಿಟ್ಟು ನಾನು ಇದನ್ನೆಲ್ಲ ಸ್ವಲ್ಪ ನಾಳೆ ಎಲ್ಲ ಕವರ್ ಆಗಿಬಿಡುತ್ತೆ. ಇನ್ನು ಒಂದು 15-20 ದಿನ ಇಲ್ಲಿ ಇರೋದೇ ಇಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ಹೋಗಬೇಕು. ಸೊ ಅಲ್ಲಿರೋದೆಲ್ಲ ಆಲ್ಮೋಸ್ಟ್ ನನ್ನ ಮೇಕಪ್ ಕಿಟ್ ಇದೆ ನೋಡಿ, ಅಲ್ಲಿ ಎಷ್ಟೊಂದು ಐಟಮ್ಗಳು ಶಿಫ್ಟ್ ಆಗುತ್ತೆ. ಮತ್ತು ಆ ಬ್ಯಾಗು ಎತ್ಕೋಬೇಕು. ಎಲ್ಲನೂ ಶಿಫ್ಟ್ ಆಗೋದ್ರಿಂದ ನಾನೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ, ಮಿಸ್ಅಪ್ ಆದರೂ ಪರವಾಗಿಲ್ಲ ಅಂತ. ನೋಡೋಣ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನ ಏನೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಹೇಳೋದನ್ನ ಹೇಳ್ಬಿಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಿ.